ಎಳೆದುಕೊಳ್ಳಯ್ಯ, ಓಡಿ ಬರುವೆನು ನಾ. ಎಳೆದುಕೊಳ್ಳಯ್ಯ, ಓಡಿ ಬರುವೆನು ನಾ. ಒಳಗೆ ನಡೆಸಯ್ಯ, ಪ್ರೀತಿಯ ಸವಿಯುವೆನು. ಒಳಗೆ ನಡೆಸಯ್ಯ, ಪ್ರೀತಿಯ ಸವಿಯುವೆನು. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿಮಗೆ ಸ್ತೋತ್ರ. ಕಣ್ಣುಗಳನ್ನು ಮುಚ್ಚಿ ಹೃದಯದ ಆಳದಿಂದ ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನೇ ಸ್ತುತಿಸ್ತೇವೆ ಡ್ಯಾಡಿ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಸ್ತೋತ್ರ ಡ್ಯಾಡಿ, ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ. ಹಲ್ಲೆಲೂಯಾ. ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ದ್ರಾಕ್ಷಾರಸಕ್ಕಿಂತಲೂ ಮಧುರವಾದವನೇ. ಹಾಗೆ ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿಯನ್ನು ನೋಡಿ ಹೇಳೋಣ, ದ್ರಾಕ್ಷಾರಸಕ್ಕಿಂತಲೂ ಮಧುರವಾದವನೇ. ಉನ್ನತ ಪರಿಮಳವೇ, ಎಲ್ಲೆಲ್ಲೂ ಸುವಾಸನೆ. ಉನ್ನತ ಪರಿಮಳವೇ, ಎಲ್ಲೆಲ್ಲೂ ಸುವಾಸನೆ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಹೌದು ಜೀಸಸ್, ನಿಮಗೆ ಸ್ತೋತ್ರ. ಸ್ತೋತ್ರ ಏಸಪ್ಪ, ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ನಿನ್ನಲ್ಲಿ ನನ್ನ ಪ್ರೀತಿ ಅಗ್ನಿ ಜ್ವಾಲೆ ಅಯ್ಯ. ನಿನ್ನಲ್ಲಿ ನನ್ನ ಪ್ರೀತಿ ಅಗ್ನಿ ಜ್ವಾಲೆ ಅಯ್ಯ. ಪ್ರವಾಹವೇ ಬಂದರು ಕೆಡಿಸಲಾಗದಯ್ಯ. ಯಾವ ಪ್ರವಾಹವೇ ಬಂದರು ಕೆಡಿಸಲಾಗದಯ್ಯ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಸ್ತೋತ್ರ ಡ್ಯಾಡಿ, ನಿಮಗೆ ಸ್ತೋತ್ರ, ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಎಡಗೈ ಹೊರುತ್ತಲಿದೆ, ಬಲಗೈ ಅಪ್ಪುತ್ತಿದೆ. ನಿನ್ನ ಎಡಗೈ ಹೊರುತ್ತಲಿದೆ, ನಿನ್ನ ಬಲಗೈ ಅಪ್ಪುತ್ತಿದೆ. ಹೌದು, ನನ್ನನ್ನು
ನನ್ನ ಇನಿಯನು ನೀ, ಹೃದಯ ನಾಯಕನೇ. ನನ್ನ ಇನಿಯನು ನೀ, ಹೃದಯ ನಾಯಕನೇ. ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನಿಮಗೆ ಸ್ತೋತ್ರ. ಸ್ತೋತ್ರ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ನಿಮಗೆ ಸ್ತೋತ್ರ. ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಹಾಲೆಲೂಯ. ಹಾಗೆ ಡ್ಯಾಡಿ ನೋಡಿ ಹೇಳೋಣ, ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಮನವ ಸೆಳೆದವನೇ, ಕಣ್ಣಲ್ಲಿ ನೆರೆದವನೇ, ಕರ ಹಿಡಿದವನೇ, ನನ್ನ ಕೈಗಳ ಹಿಡಿದ ದೇವನೇ, ನನ್ನ ಪ್ರಿಯ ಯೇಸು ದೇವಾ. ಮನವ ಸೆಳೆದವನೇ, ನನ್ನ ಕಣ್ಣಲ್ಲಿ ನೆರೆದವನೇ, ಕರ ಹಿಡಿದವನೇ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನ ಪ್ರಿಯ ಯೇಸು ದೇವಾ, ನನ್ನ ಪ್ರಿಯ ಯೇಸು ದೇವಾ. ಹಾಲೆಲೂಯ. ನಿಮಗೆ ಸ್ತೋತ್ರ. ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಎಸ್, ನಿಮಗೆ ಸ್ತೋತ್ರ. ಸ್ತೋತ್ರ ಫಾದರ್ ಗಾಡ್. ನಿಮಗೆ ಸ್ತೋತ್ರ ಯೇಸು ರಾಜ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಹಾಲೆಲೂಯ. ಕಾಲುವೆ ಬಳಿಯಲ್ಲೇ ಬೆಳೆದ ಮರನಾನೇ, ನನ್ ಬೇರು ನೀರಲ್ಲಿಯೇ ಎಲೆ ಬಾಡದ ಮರನ. ಕಾಲುವೆ ಬಳಿಯಲ್ಲೇ ಬೆಳೆದ ಮರನಾನೇ, ನನ್ ಬೇರು ನೀರಲ್ಲಿಯೇ ಎಲೆ ಬಾಡದ ಮರನ. ಎಲೆ ಬಾಡದ ಮರನ. ಕಾರ್ಯವೆಲ್ಲ ಸಫಲ, ಜಯದ ಮೇಲೆ ಜಯವು. ಕಾರ್ಯವೆಲ್ಲ ಸಫಲ, ಜಯದ ಮೇಲೆ ಜಯವು. ಸಮೃದ್ಧಿ ಎಂದೆಂದಿಗೂ ತಪ್ಪದೆ ಫಲ ಕೊಡುವೆ. ಸಮೃದ್ಧಿ ಎಂದೆಂದಿಗೂ ತಪ್ಪದೆ ಫಲ ಕೊಡುವೆ. ಎಂದೆಂದು ಸಮೃದ್ಧಿ ತಪ್ಪದೆ ಫಲವು. ಎಂದೆಂದು ಸಮೃದ್ಧಿ ತಪ್ಪದೆ ಫಲವು. ಕಾಲುವೆ ಬಳಿಯಲ್ಲೇ ಎಸ್ ಬೆಳೆದ ಮರನಾನೇ, ನನ್ ಬೇರು ನೀರಲ್ಲಿಯೇ
ಎಲೆ ಬಾಡದ ಮರನ. ಹೌದು ಹೌದು ಡ್ಯಾಡಿ, ವಂದನೆ. ಕಾಲುವೆ ಬಳ್ಳಿಯಲ್ಲೇ, ಹೌದು ಜೀಸಸ್, ಬೆಳೆದ ಮರನಾನೇ. ನನ್ ಬೇರು ನೀರಲ್ಲಿಯೇ, ಎಲೆ ಬಾಡದ ಮರನ, ಎಲೆ ಬಾಡದ ಮರನ. ಧರ್ಮಶಾಸ್ತ್ರದಲ್ಲಿ ದಿನವು ಆನಂದಿಸುವೆ. ಹೌದು, ಧರ್ಮಶಾಸ್ತ್ರದಲ್ಲಿ ದಿನವು ಆನಂದಿಸುವೆ. ಹಗಲು ರಾತ್ರಿಯೆಲ್ಲ ಧ್ಯಾನ ಮಾಡುವೆನು. ಹಗಲು ರಾತ್ರಿಯೆಲ್ಲ ಧ್ಯಾನ ಮಾಡುವೆನು. ಎಂದೆಂದು ಸಮೃದ್ಧಿ ತಪ್ಪದೆ ಫಲವು, ಎಂದೆಂದು ಸಮೃದ್ಧಿ ತಪ್ಪದೆ ಫಲವು. ಕಾಲುವೆ ಬಳಿಯಲ್ಲೇ. ಹೌದು ಡ್ಯಾಡಿ, ನನಗೆ ಕೊಟ್ಟಿರುವ ಸಮೃದ್ಧಿಯಾದ ಸೌಭಾಗ್ಯದ ಆತ್ಮಿಕ ಜೀವಿತಕ್ಕಾಗಿ ವಂದನೆ. ನನ್ ಬೇರು ನೀರಲ್ಲಿಯೇ, ಎಲೆ ಬಾಡದ ಮರನ. ದುಷ್ಟರಾಲೋಚನೆಯಂತೆ ನಾನಿಂದು ನಡೆಯಲಾರೆ. ದುಷ್ಟರಾಲೋಚನೆಯಂತೆ ನಾನೆಂದು ನಡೆಯಲಾರೆ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಲಾರೆ. ಹೌದು, ನಾನು ದಾರಿ ತಪ್ಪಿ ಹೋಗಲ್ಲ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಲಾರೆ. ಎಂದೆಂದು ಸಮೃದ್ಧಿ ತಪ್ಪದೆ ಫಲವು, ಎಂದೆಂದು ಸಮೃದ್ಧಿ ತಪ್ಪದೆ ಫಲವು. ಕಾಲುವೆ ಬಳಿಯಲ್ಲೇ ಬೆಳೆದ ಮರನಾನೇ. ನನ್ ಬೇರು ನೀರಲ್ಲಿಯೇ, ಎಲೆ ಬಾಡದ ಮರನ, ಎಲೆ ಬಾಡದ ಮರನ. ವಾಕ್ಯವನ್ನು ಅನುಸರಿಸಿ ನಡೆಯುವ ಸೌಭಾಗ್ಯ ನಮಗೆ ಸಿಕ್ಕಿದೆ. ಎಲೆ ಬಾಡದ, ತಕ್ಕ ಸಮಯದಲ್ಲಿ ಫಲ ಕೊಡುವ ಮರದಂತೆ ನಾವು ಬೆಳೆಯುವಂತೆ ಕರ್ತನ ವಾಕ್ಯವು ನಮಗೆ ಸಿಕ್ಕಿದೆ. ಕಾಲುವೆ ಬಳಿಯಲ್ಲಿ ಬೆಳೆದ ಮರದ ಹಾಗೆ ಒಂದು ಆತ್ಮಿಕ ಸಮೃದ್ಧಿಯಲ್ಲಿ ಮುಂದೆ ಸಾಗುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ. ವಂದನೆ ಹೇಳೋಣ. ವಂದನೆಪ್ಪ. ಹೌದು, ಎಲೆ ಬಾಡದ ಮರನ, ಎಲೆ ಬಾಡದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಮಗೆಂತ ಸೌಭಾಗ್ಯ ಕೊಟ್ಟಿದ್ದೀರಿ. ನಾವು ಜೀವ ಇರೋವರೆಗೂ ನಿಮ್ಮನ್ನೇ ಸ್ತುತಿಸುತ್ತೇವೆ. ಸ್ತೋತ್ರ. ನಾವು ಬದುಕಿರುವವರೆಗೂ ಅಪ್ಪ ನಿನ್ನನ್ನೇ ಘನಪಡಿಸಿ ಮಹಿಮೆ ಪಡಿಸುತ್ತೇವೆ. ಹೌದು ಡ್ಯಾಡಿ, ನಿಮಗೆ ಸ್ತೋತ್ರ. ನನ್ನ ಜೀವಂತ ಈ ಮುಂಜಾನೆ ವೇಳೆಯಲ್ಲಿ ನೀವೆಲ್ಲಿದ್ರೂ ಸಹ ಇರುವ ಸ್ಥಳದಲ್ಲೇ ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಹೊತ್ತು ಕರ್ತನ ಜೊತೆ ಮಾತನಾಡಿ, ಆತನ ಉಪಕಾರಗಳನ್ನೆಲ್ಲ ಸ್ಮರಿಸಿ, ಆತನ ಮಹತ್ವಗಳನ್ನೆಲ್ಲ ಹೇಳಿ, ಆತನು ನಿಮಗೆ ಎಷ್ಟು ಒಳ್ಳೆಯವನಾಗಿದ್ದಾನೆ ಎಂಬುದನ್ನು ಹೇಳಿ, ಆತನು ಎಷ್ಟು ಉನ್ನತನಾಗಿದ್ದಾನೆ ಎಂಬುದನ್ನು ಹೇಳಿ. ಹಲ್ಲೆಲೂಯಾ.
ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ರಾಜಾದಿರಾಜನೇ, ಕರ್ತಾದಿ ಕರ್ತನೇ, ಉನ್ನತಗಳಲ್ಲಿ ಉನ್ನತೋನ್ನತಗಳಲ್ಲಿ ವಾಸ ಮಾಡುವ ದೇವರೇ, ಹಾಲೆಲೂಯ. ಹಾಗೆ ಬಾಯಿ ಬಿಚ್ಚಿ ಹೇಳೋಣ, ರಾಜನೇ, ರಕ್ಷಕನೇ, ಒಡೆಯನೇ, ಓ ಉನ್ನತನೇ, ಶ್ರೇಷ್ಠನೇ, ಅಮೂಲ್ಯನೇ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓ ಸೆರಾಫಿ ಕೆರೂಬಿಯರ ಮಧ್ಯದಲ್ಲಿ ಸ್ತೋತ್ರಕ್ಕೆ ಅರ್ಹನಾಗಿರುವ ದೇವರೇ, ಹಾಲೆಲೂಯ. ಸ್ತುತಿಗೆ ಪಾತ್ರನಾದ ಕರ್ತನೆ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಮುಂಜಾನೆಯಲ್ಲಿ ಕೃಪೆಯ ಸುರಿಸಿದ ಕೃಪೆಯ ಸ್ತೋತ್ರವು, ಮುಂಜಾನೆಯಲ್ಲಿ ಕೃಪೆಯ ಸುರಿಸಿದ ಕೃಪೆಯ ಸ್ತೋತ್ರವು, ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ, ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ಎಲ್ ಶೆಡಾಯ್, ಎಲ್ ಶೆಡಾಯ್, ನನ್ನ ಜೊತೆ ನೀನೆ. ಎಸ್ ಲಾರ್ಡ್, ಯು ಆರ್ ಮೈ ಕಂಪ್ಯಾನಿಯನ್, ನನ್ನ ಜೊತೆಗಾರನು, ಕೋಟೆಯು. ಕಣ್ಣುಗಳನ್ನು ಮುಚ್ಚಿ ಜೀಸಸ್ ಜೊತೆ ಮಾತನಾಡಿ. ಎಲ್ ಶೆಡಾಯ್. ಯಾರು ಯೋಚನೆ ಅಲ್ಲಿ ಇಲ್ಲಿ ಹರಿಯಕ್ಕೆ ಬಿಡಬೇಡಿ. ನೀವು ಮತ್ತು ಡ್ಯಾಡಿ ಮಾತ್ರ, ನೀವು ಮತ್ತು ಜೀಸಸ್ ಮಾತ್ರ. ಜೀಸಸ್ ಜೊತೆಗೆ ಮಾತನಾಡಿ. ನನ್ನ ಬಾಳಿನ ಕೋಟೆ, ನನಗೆ ಆಧಾರ, ನನಗೆ ಆಶ್ರಯ. ಓ ನನ್ನ ಬಾಳಿನ ಕೋಟೆಯು, ಎಲ್ ಶೆಡಾಯ್, ಸರ್ವಶಕ್ತನೇ, ಜೊತೆ ನೀನೇ. ಹೌದು ಫಾದರ್ ಗಾಡ್, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ನನ್ನ ಬಾಳಿನ. ಡ್ಯಾಡಿಯನ್ನು ನೋಡಿ ಹೇಳೋಣ, ಡ್ಯಾಡಿಯನ್ನು ನೋಡಿ ಹೇಳುವ. ನನ್ನ ಬಾಳಿನ ಬಾಲ ನೀನೇ. ಎಸ್ ಡ್ಯಾಡಿ, ನನ್ನ ಬಾಳಿನ ಬಾಲ ನೀನೇ. ಯೆಹೋವಾ ಈರೇ, ನನ್ನ ಅಗತ್ಯವ ನೋಡಿಕೊಳ್ಳುವೆ. ಆತನನ್ನೇ ಡಿಪೆಂಡ್ ಆಗಿ ಹೇಳೋಣ. ಯೆಹೋವಾ ಈರೇ, ಯು ಆರ್ ಮೈ ಪ್ರೊವೈಡರ್. ನನ್ನ ಅಗತ್ಯವ ನೋಡಿಕೊಳ್ಳುವೆ, ನನ್ನ ಬಾಳಿನ ಸಮಾಧಾನವೇ. ಯೆಹೋವಾ ಶಾಲೋಮ್, ಸ್ತೋತ್ರವು. ಹೌದು ಡ್ಯಾಡಿ, ನನ್ನ ಬಾಳಿನ ಸಮಾಧಾನವೇ. ಯೆಹೋವಾ ಶಾಲೋಮ್, ಸ್ತೋತ್ರವು. ಎಲ್ ಶೆಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶೆಡಾಯ್, ಎಲ್ ಶೆಡಾಯ್, ನನ್ನ ಜೊತೆ ನೀ, ನನ್ನ ಜೊತೆಗಾರನೇ, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು. ಹಲ್ಲೆಲೂಯಾ. ಯೆಹೋವಾ ರಾಫಾ,
ಎಲ್ಲ ದಿನವೂ ನನ್ನ ಪರಿಹಾರಿ ಹಾರಿ ಯೆಹೋವ ರಾಫಾ ಎಲ್ಲ ದಿನವೂ ನನ್ನ ಪರಿಹಾರಿ ಎಲ್ಲ ದಿನವೂ ಜಯವ ಕೊಡುವ ಯೆಹೋವ ನಿಸ್ಸಿಯೇ ಸ್ತೋತ್ರವು ಎಲ್ಲ ದಿನವೂ ಜಯವ ಕೊಡುವ ಯೆಹೋವ ನಿಸ್ಸಿಯೇ ಸ್ತೋತ್ರವು ಎಲ್ ಶಡಾಯ್ ನನ್ನ ಜೊತೆ ನೀನೇ. ಐ ಲವ್ ಯು ಜೀಸಸ್. ನನ್ನ ಜೊತೆಗಾರನೇ, ನನ್ನ ಬಾಳಿಗೆ ಆಧಾರಣೆ, ನನ್ನ ಕೋಟೆ, ನನ್ನ ದುರ್ಗ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಜೊತೆಗಾರನೇ, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನಮ್ಮನ್ನು ಉಂಟು ಮಾಡಿದಾತನೇ, ನಮ್ಮ ಸೃಷ್ಟಿಕರ್ತನೇ, ನಾವು ಪಾಪ ಮಾಡಿದಾಗಲೂ ನಮ್ಮನ್ನು ಪ್ರೀತಿಸಿ ನಮಗಾಗಿ ಈ ಲೋಕಕ್ಕೆ ಬಂದ ಯೇಸುವೆ, ಶಿಲುಬೆಯಲ್ಲಿ ಜೀವವನ್ನೇ ಕೊಟ್ಟು ನಮ್ಮನ್ನು ರಕ್ಷಿಸಿದಾತನೇ, ನಮಗೆ ನಿತ್ಯದ ನಿರೀಕ್ಷೆಯನ್ನು ಉಂಟು ಮಾಡಿರುವಾತನೇ, ಶಾಶ್ವತ ಸೌಭಾಗ್ಯದ ಭರವಸೆಯನ್ನು ನಮ್ಮೊಳಗೆ ಇಟ್ಟಿರುವಾತನೇ, ನಿನಗೆ ವಂದನೆ, ನಿನಗೆ ವಂದನೆ ಡ್ಯಾಡಿ. ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನಗೆ ಥ್ಯಾಂಕ್ಸ್ ಹೇಳ್ತೇವೆ. ಹಾಲೆಲೂಯ. ನಿನ್ನ ನಾಮವನ್ನು ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ. ನಾವು ದೂರ ದೂರದಲ್ಲಿದ್ದರೂ ಸಹ ಏಕ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡ್ತೇವೆ ಡ್ಯಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ದಿಸ್ ಪ್ರೆಷಿಯಸ್ ಟೈಮ್. ನಿನಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಯೆಶಾಯ 6ನೇ ಅಧ್ಯಾಯ 1-4 ಓದೋಣ. ಯೆಶಾಯ 6:1-4. ಅರಸನಾದ ಉಜ್ಜೀಯನು ಕಾಲವಾದ ವರುಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2 ತನ್ನ ಮುಖವನ್ನು 2 ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ತಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. 3ನೇ ವಚನವನ್ನು ಇನ್ನೊಂದ್ಸರಿ ಓದ್ರಿ. ಯೆಶಾಯ 6:3. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಹಲ್ಲೆಲೂಯ. ಎಂದು ಕೂಗಿ ಹೇಳಿದನು. ಪ್ರೈಸ್ ದಿ ಲಾರ್ಡ್. ದೇವರ ಮಹತ್ತನ್ನು, ಮಹಿಮೆಯ ಕಾರ್ಯವನ್ನು, ಆತನ ಪ್ರಭಾವವನ್ನು ಕೂಗಿ ಹೇಳಿದನು. ಪ್ರೈಸ್ ದಿ ಲಾರ್ಡ್. ಯಾರಿಗೆ ಹೇಳಿದನು?
ಒಬ್ಬನು ಮತ್ತೊಬ್ಬನಿಗೆ ದೇವರನ್ನು ಮಹಿಮೆಪಡಿಸುವ ಕಾರ್ಯ ಇದೆ. ಇಲ್ಲಿ ನಾವು ಗಮನಿಸುವಂಥ ಒಂದು ವಿಚಾರ ಏನಂದರೆ, ಒಬ್ಬನು ಮತ್ತೊಬ್ಬನಿಗೆ ಕೂಗಿ ಹೇಳಿದನು. ಹಲ್ಲೆಲೂಯ. ವಾಕ್ಯ ಸ್ಪಷ್ಟವಾಗಿದೆ. ಒಬ್ಬನು ಮತ್ತೊಬ್ಬನಿಗೆ ಹೇಳ್ತಾ ಇದ್ದಾನೆ, ನಮ್ಮ ದೇವರು ಸೇನಾಧೀಶ್ವರನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಹಲ್ಲೆಲೂಯ. ಪಕ್ಕದಲ್ಲಿ ಯಾರಾದರೂ ಇದ್ದರೆ ಕೂಗಿ ಹೇಳ್ಬೋದು ನೀವು. ಕೂಗಿ, ನಮ್ಮ ದೇವರು ಪರಿಶುದ್ಧನು, ನಮ್ಮ ದೇವರು ರಾಜಾದಿ ರಾಜನು, ಅದ್ಭುತ ಸ್ವರೂಪನು, ಕಾಯುವಾತನು, ಕರುಣೆಯುಳ್ಳಾತನು, ದಯೆಯುಳ್ಳಾತನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇದರಲ್ಲಿ ದೇವರನ್ನ ಮಹಿಮೆ ಪಡಿಸುವ ಕಾರ್ಯ ಇದ್ದರೂ ನಾವು ದೇವರ ಮಹಿಮೆಯನ್ನು, ಮಹತ್ತನ್ನು ಇನ್ನೊಬ್ಬರಿಗೆ ಪ್ರಕಟಪಡಿಸುವಂತಹ ವಿಚಾರ ಅಡಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ದೇವರ ಮಹತ್ತನ್ನು, ದೇವರ ಪ್ರಭಾವವನ್ನು, ದೇವರ ಮಹಿಮೆಯನ್ನು ನಾವು ಅರಿತಿದ್ದೇವೆ. ನಿಜಕ್ಕೂ ನಾವು ಭಾಗ್ಯವಂತರು. ಭೂಮಿ ಆಕಾಶಗಳ ಸೃಷ್ಟಿಕರ್ತನು ಈಸ್ ಮೈ ಡ್ಯಾಡ್ ಅಂತ ಹೇಳ್ತೀವಿ. ನಾವು ಎಷ್ಟು ಸಂತೋಷ ಪಡ್ತೀವಿ ನಮಗೆ ಸಿಕ್ಕಿರುವ ಸೌಭಾಗ್ಯವನ್ನು ಕುರಿತಾಗಿ, ಎಷ್ಟು ಖುಷಿ ಪಡ್ತೀವಿ. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಇವತ್ತು ಸತ್ತರೆ ನಾನು ಪರಲೋಕಕ್ಕೆ ಹೋಗ್ತೀನಿ ಅನ್ನುವಂಥ ಭರವಸೆ ನಮಗಿದೆ. ಖುಷಿ ಪಡ್ತೀವಿ. ಕರ್ತನ ನಮಗೋಸ್ಕರ ಮಾಡಿದ ಶಿಲುಬೆಯ ಕಾರ್ಯಗಳೆಲ್ಲ ನಮಗೆಷ್ಟು ಖುಷಿ ತರ್ತದೆ. ಹಲ್ಲೆಲೂಯಾ. ನಮಗೆ ಭರವಸೆ ತುಂಬಿದೆ. ನಮ್ಮ ಭವಿಷ್ಯ ಬ್ರೈಟಾಗಿ ಕಾಣ್ತಾ ಇದೆ. ಐ ಹ್ಯಾವ್ ಎ ಬ್ರೈಟ್ ಫ್ಯೂಚರ್. ಐ ಆಮ್ ಸೋ ಗ್ಲ್ಯಾಡ್. ನನ್ನ ದೇವರು ನನಗೋಸ್ಕರ ಏನೆಲ್ಲ ಮಾಡಿದ್ದಾನೆ. ಓ, ಎಂಥ ಒಳ್ಳೆ ದೇವರಪ್ಪ ನನ್ನ ದೇವರು, ಎಂಥ ಪ್ರೀತಿಯ ದೇವರಪ್ಪ, ಎಂಥ ಅದ್ಭುತನಾದ ದೇವರಪ್ಪ, ಎಂಥ ಅಕ್ಕರೆಗಳ ದೇವರಪ್ಪ ನನ್ನ ದೇವರು. ಓ, ನನಗೆ ಸಂತೋಷ. ಆದರೆ ಇದನ್ನು ಒಬ್ಬನು ಇನ್ನೊಬ್ಬನಿಗೆ ಕೂಗಿ ಹೇಳಿದನು. ಹಲ್ಲೆಲೂಯ. ವಾಟ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್, ವಾಟ್ ಈಸ್ ಯೋರ್ ಎಕ್ಸ್ಪೀರಿಯನ್ಸ್ ವಿತ್ ಯೋರ್ ಕ್ರಿಯೇಟರ್, ವಿತ್ ಯೋರ್ ಗಾಡ್. ಸೊ ಅದನ್ನು ನೀವು ನಿಮ್ಮ ದೇವರು ನಿಮಗೆ ಕೊಟ್ಟಿರುವಂತಹ ರುಚಿ ಏನು, ಆತನ ಮಹತ್ತನ್ನು ಎಷ್ಟು ಮಟ್ಟಿಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ಅದನ್ನು ಇನ್ನೊಬ್ಬರಿಗೆ ಪಾಸ್ ಆನ್ ಮಾಡುವುದು ನನ್ನ ಜವಾಬ್ದಾರಿಕೆ. ಅದನ್ನು ನಾವೇ ಇಟ್ಕೊಳ್ಳೋದಲ್ಲ. ಆ ಮಹತ್ತನ್ನು ನಾವೇ ತಿಳಿದು ಸಂತೋಷ ಪಡಬೇಕು. ನಿಜ, ಅಷ್ಟಕ್ಕೆ ಸಾಕಾಗಲ್ಲ. ಹಲ್ಲೆಲೂಯ. ದೇವರಲ್ಲಿ ನೀವು ಹರ್ಷಿಸಿ ಆನಂದಿಸಿದರೆ ಸಾಕಾಗಲ್ಲ. ಆ ಆನಂದವನ್ನು ನೀವು ಇನ್ನೊಬ್ಬರಿಗೂ ಸಹ ಕೂಗಿ ಹೇಳಬೇಕಾದ ಅಗತ್ಯ ಇದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ದೇವರ ಮಕ್ಕಳಾಗಿ ನಾವೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಒಬ್ಬನು ಮತ್ತೊಬ್ಬನಿಗೆ, ನನ್ನ ದೇವರು ಸೇನಾಧೀಶ್ವರನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಅಂತ ಹೇಳಿ ಅವನಿಗೆ ಕೂಗಿ ಹೇಳಿದನಂತೆ. ಕೂಗಿ ಹೇಳಿದನಂತ ಹೇಳಿದರೆ ಹೇಳಬೇಕು ಅನ್ನೋದಕ್ಕಾಗಿ ಹೇಳಿಲ್ಲ, ಅವನಿಗೆ ತಲುಪಬೇಕು ಅನ್ನೋದಕ್ಕಾಗಿ ಹೇಳಿದನು. ಹಾಲೆಲೂಯಾ. ಹೇಗಾದರೂ ಈ ಸಂದೇಶವನ್ನು ಐ ಹ್ಯಾವ್ ಟು ಪಾಸ್ ಆನ್ ಟು ಮೈ ಕೊಲೀಗ್. ತನ್ನ ಜೊತೆ ಇರುವವನಿಗೆ, ತನ್ನೊಂದಿಗೆ ಕೆಲಸ ಮಾಡುವವನಿಗೆ, ನಾನು ಅನುಭವಿಸಿದಂತಹ ರಕ್ಷಣಾ ಅನುಭವ, ನಾನು ಅನುಭವಿಸಿದಂತಹ ದೇವರ ಮಹತ್ವಗಳು ಏನಿದೆ, ಅದನ್ನು ಅವರ ಗಮನಕ್ಕೆ ತರಬೇಕಾಗಿರೋದು ನನ್ನ ಆದ್ಯ ಕರ್ತವ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಆ ರೀತಿ ತರುವಾಗ ಏನಾಗ್ತದೆ, ದೇವರ ವಾಕ್ಯ ಹೇಳ್ತದೆ, ಕೊರಿಂಥದವರಿಗೆ ಪೌಲನು ಬರೆಯುವಾಗ 2 ಕೊರಿಂಥ 4ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯಗಳನ್ನು ಓದಿದ್ರೆ, 2 ಕೊರಿಂಥ 4ನೇ ಅಧ್ಯಾಯ 5 ಮತ್ತು 6 ವಚನಗಳು. ನಮ್ಮನ್ನೇ ಪ್ರಸಿದ್ಧಿಪಡಿಸಿಕೊಳ್ಳದೆ ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರೆಂತಲೂ ಕ್ರಿಸ್ತೇಸುವನ್ನೇ ಕರ್ತನೆಂತಲೂ ಪ್ರಸಿದ್ಧಿಪಡಿಸುತ್ತೇವೆ. ಕ್ರಿಸ್ತ ಯೇಸುವನ್ನು ಕರ್ತನು ಎಂದು ಪ್ರಸಿದ್ಧಿಪಡಿಸುತ್ತೇವೆ. ಹಲ್ಲೆಲೂಯಾ. ರಾಜಾದಿ ರಾಜನು, ಉನ್ನತದಲ್ಲಿ ವಾಸ ಮಾಡುವ ಆತನು ಪರಿಶುದ್ಧನು, ಪರಿಶುದ್ಧನು ಎಂದು ಪ್ರಸಿದ್ಧಿಪಡಿಸುತ್ತೇವೆ. ಯಾಕಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ, ಚೆನ್ನಾಗಿ ಗಮನಿಸಿ, ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು, ದೇವ ಜ್ಞಾನ ಪ್ರಭಾವ ಎಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ಅವರಿಗೂ ಸಹ ಉಂಟಾಗುವ ಹಾಗೆ ನಮ್ಮ ಹೃದಯಗಳಲ್ಲಿ ಹೊಳೆದನು. ನಮ್ಮ ಹೃದಯಗಳಲ್ಲಿ ಹೊಳೆದನು. ನಿಮಗೆ ಹೊಳೆದಿದೆ, ಅದು ನೀವೇ ಇಟ್ಕೊಳ್ಳಕ್ಕಲ್ಲ. ಆ ಪ್ರಕಾಶ ಇನ್ನು ಅನೇಕರಿಗೆ ತಲುಪಬೇಕೆಂಬುದಕ್ಕಾಗಿ ನಿಮ್ಮ ಹೃದಯದಲ್ಲಿ ಹೊಳೆದಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ರಕ್ಷಣೆ ಹೊಂದಿದ್ದೀವಿ, ಸತ್ಯ ತಿಳ್ಕೊಂಡಿದ್ದೀವಿ, ದೇವರ ವಾಕ್ಯ ತಿಳ್ಕೊಂಡಿದ್ದೀವಿ, ನಿತ್ಯದ ನಿರೀಕ್ಷೆ ನಮಗಿದೆ. ನಮ್ಮ ದೇವರು ಎಂಥ ಮಹತ್ವವುಳ್ಳ ದೇವರು.
ರಾಜಾದಿ ರಾಜ ಯೇಸು ಯೇಸು, ಕರ್ತಾದಿ ಕರ್ತ ಯೇಸು ಯೇಸು, ಎಂದೆಂದು ಇರುವನು ಯೇಸು ಯೇಸು, ಇನ್ನು ಮುಂದೆ ಬರುವನು ಯೇಸು ಯೇಸು. ರಾಜಾದಿ ರಾಜ ಯೇಸು ಯೇಸು, ಕರ್ತಾದಿ ಕರ್ತ ಯೇಸು ಯೇಸು, ಎಂದೆಂದು ಇರುವನು ಯೇಸು ಯೇಸು, ಇನ್ನು ಮುಂದೆ ಬರುವನು ಯೇಸು ಯೇಸು. ಹಾಲೆಲೂಯ. ನಿಮಗೆ ಗೊತ್ತಿದೆ. ಥ್ಯಾಂಕ್ ಯು, ಸಂತೋಷ. ಒಂದು ಕೈ ಚಪ್ಪಾಳೆ ನಿಮಗೆ. ಆದರೆ ಅದರ ಉದ್ದೇಶ, ನಿಮ್ಮ ಹೃದಯಗಳಲ್ಲಿ ಹೊಳೆದ ಉದ್ದೇಶ, ಅದು ಇನ್ನು ಅನೇಕರಿಗೆ ಕ್ರಿಸ್ತನ ಜ್ಞಾನವೆಂಬ ಪ್ರಕಾಶವು ಹೊಳೆಯಬೇಕನ್ನುವುದಕ್ಕಾಗಿ, ನಿಮ್ಮ ಮನೆಯಲ್ಲಿ ಪ್ರಕಾಶ ಹೊಳೆಯಬೇಕನ್ನುವುದಕ್ಕಾಗಿ ನಿಮ್ಮೊಳಗೆ ಅದು ತುಂಬಿಸಲ್ಪಟ್ಟಿದೆ. ಹಾಲೆಲೂಯ. ಅದನ್ನು ನೀವು ಕೂಗಿ ಹೇಳಬೇಕಾಗಿರೋದು. ಕೂಗಿ ಅಂದರೆ ಈಗ ಮನೇಲಿ ಹೋಗ್ಬಿಟ್ಟು ಓ ಅಂತ ಕೂಗೋದ್ನಲ್ಲ ನಾನು ಹೇಳ್ತಾ ಇರೋದು. ಅವರ ಗಮನಕ್ಕೆ ತರುವಂಥ ಜವಾಬ್ದಾರಿಕೆ, ಅವರ ಅನುಭವಕ್ಕೆ ತರುವಂಥ ಜವಾಬ್ದಾರಿಕೆ ನಿಮ್ಮದು, ನನ್ನದು. ನಿಮ್ಮ ಕುಟುಂಬದವರಿಗೆ ನೀವು ಏನು ಅನುಭವಿಸಿದ್ದೀರಿ, ಏನು ದೇವರ ಮಹತ್ವಗಳನ್ನು, ದೇವರ ವಿಶೇಷತೆಗಳನ್ನು ಏನೆಲ್ಲ ಗ್ರಹಿಸಿದ್ದೀರಿ, ಅದನ್ನು ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಕುಟುಂಬದವರಿಗೆ ತಲುಪಿಸುವಂತಹ ಅವರಿಗೆ ನೋಡಿ ವಾಕ್ಯ ಏನು ಹೇಳ್ತದೆ, ಕ್ರಿಸ್ತನ ಮುಖದಲ್ಲಿ ತೋರಿ ಬರುವ ದೇವ ಪ್ರಭಾವವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ, ನಿಮ್ಮ ಕುಟುಂಬದಲ್ಲಿರುವವರೆಲ್ಲರಿಗೂ ಉಂಟಾಗುವುದಕ್ಕಾಗಿ, ನಿಮ್ಮ ಜೊತೆಯಲ್ಲಿ, ನಿಮ್ಮ ಕೊಲೀಗ್, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವವರಿಗೆ ಉಂಟಾಗಬೇಕೆಂಬುದಕ್ಕಾಗಿಯೇ ನಿಮ್ಮ ಹೃದಯದಲ್ಲಿ ಹೊಳೆದಿದ್ದಾನೆ. ಹಲ್ಲೆಲೂಯಾ. ಬರೀ ನೀವು ಅನುಭವಿಸೋಕ್ಕೆ ಅಲ್ಲ, ನೀವು ಎಂಜಾಯ್ ಮಾಡಲಿಕ್ಕಲ್ಲ. ನಾವು ವರ್ಷಿಪ್ ಮಾಡ್ತೇವೆ, ರಾಜನೇ, ರಕ್ಷಕನೇ, ಉನ್ನತನೇ, ಒಡೆಯನೇ, ಪರಿಶುದ್ಧನು, ಪರಿಶುದ್ಧನು, ಹೋಲಿ 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 ಲಾರ್ಡ್ ಗಾಡ್ ಆಫ್ ಹೋಸ್ಟ್ಸ್. ಹಲ್ಲೆಲೂಯಾ. ನಾವು ಆತನನ್ನು ಕೊಂಡಾಡ್ತೇವೆ, ನಿಜ, ಸಂತೋಷ, ವೆರಿ ಗುಡ್. ಆದರೆ ದರ್ ಇಸ್ ಅನದರ್ ಪರ್ಪಸ್. ಒಬ್ಬನು ಮತ್ತೊಬ್ಬನಿಗೆ ಈ ವಿಚಾರವನ್ನು ಕೂಗಿ ಹೇಳಿದೆನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಜೀವಿತಕ್ಕೆ ಅದು ಅವರ ಗಮನಕ್ಕೆ, ಗ್ರಹಿಕೆಗೆ ಬರಬೇಕು. ಜ್ಞಾನ ಪ್ರಕಾಶವು ಅವ್ರಿಗೂ ಸಹ ಉಂಟಾಗಬೇಕು ಅನ್ನೋದಕ್ಕಾಗಿಯೇ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಹೃದಯಗಳಲ್ಲಿ ಹೊಳೆದಿದ್ದಾನೆ. ಪ್ರಕಾಶ ಬೆಳಗಿದೆ, ನಿಮ್ಮ ಮನೋನೇತ್ರ ಬೆಳಗಿದೆ, ನಿಮ್ಮ ಹೃದಯದಲ್ಲಿ ಪ್ರಕಾಶ ಹೊಳೆದಿದೆ. ಕಾರಣ ಏನಂತ ಹೇಳಿದ್ರೆ, ಅದು ನಿಮ್ಮ ಮೂಲಕ ಇನ್ನೊಬ್ಬರಿಗೆ ಹೋಗಬೇಕು. ಹೇಗೆ ಹೋಗಬೇಕು? ನೀವು ಬಾಯಿ ಬಿಚ್ಚಿದ್ರೆ ತಾನೇ ಹೋಗುತ್ತೆ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು, ದೇವರ ಮಹತ್ವಗಳನ್ನು, ದೇವರನ್ನ ನೀವು ಏನು ಅನುಭವಿಸ್ತಾ ಇದ್ದೀರಿ, ಇಲ್ಲ ಸಲದ ರೀಲ್ ಬಿಡಬೇಕಾಗಿಲ್ಲ. ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಯುವರ್ ಗಾಡ್? ವಾಟ್ ಈಸ್ ಯುವರ್ ಸ್ಯಾಲ್ವೇಷನ್ ಎಕ್ಸ್ಪೀರಿಯನ್ಸ್? ನಿಮ್ಮ ರಕ್ಷಣಾ ಅನುಭವ ಏನು? ನಿಮಗೆ ಸಿಕ್ಕಿರುವ ಪಾಪ ಕ್ಷಮಾಪಣೆ ಏನು? ನಿಮಗೆ ಸಿಕ್ಕಿರುವ ನಿತ್ಯದ ನಿರೀಕ್ಷೆ ಏನು? ನಿಮಗೆ ಸಿಕ್ಕಿರುವಂಥ ಆನಂದ ಏನು? ನಿಮಗಿರುವಂಥ ಭರವಸೆ ಏನು? ವಾಟ್ ಈಸ್ ಯುವರ್ ಫ್ಯೂಚರ್? ಹಲ್ಲೆಲೂಯಾ. ಜನರಿಗೆ ಗೊತ್ತಿಲ್ಲ, ಭಯ, ಮರಣ ಭಯ ಪಡ್ತಾರೆ. ಕೊರೋನಾ ಬಂತು, ಕೋವಿಡ್ ಬಂತು ಅಂತೇಳಿ ಹೆದರ್ತಾ ಇದ್ದಾರೆ. ಕೊನೆಗೆ ಡಾಕ್ಟರ್ಸ್ ಕನ್ಕ್ಲೂಷನ್ಗೆ ಬಂದಿದ್ದಾರೆ, ಆಸ್ಪತ್ರೆಗೆ ಬರುವ ಬಹುತೇಕ ಪಾಲು ಜನ ಭಯದಿಂದಲೇ ಸಾಯ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಏನೇನೋ ಟ್ರೈ ಮಾಡ್ತಾ ಇದ್ದಾರೆ. ಅವ್ರಿಗೆ ಧೈರ್ಯ ತುಂಬಲಿಕ್ಕೆ, ಬಲಪಡಿಸ್ಲಿಕ್ಕೆ, ಖುಷಿ ಪಡಿಸ್ಲಿಕ್ಕೆ ಏನೇನೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೆ ಗೊತ್ತಿರೋ ದಾರಿಲಿ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲೂ ಭಯ ತುಂಬಿದ್ದಾರೆ. ಬಟ್ ಯು ಹ್ಯಾವ್ ಎ ಫ್ಯೂಚರ್. ನಿಮಗೂ ನನಗೂ ಒಂದು ಪ್ರಕಾಶಮಾನವಾದ ಭವಿಷ್ಯ ಕಾಣ್ತಾ ಇದೆ. ಮರಣದ ಆಚೆ ಇರುವಂಥ ಒಂದು ಸೌಭಾಗ್ಯದ ಬದುಕು ಕಾಣ್ತಾ ಇದೆ. ನಿತ್ಯವಾದಂತಹ ಜೀವನ ನಿಮಗೆ ಕಾಣ್ತಾ ಇದೆ. ಎಷ್ಟು ಸಂತೋಷ ಅಲ್ಲ? ಇದನ್ನು ಹೇಗೆ ನಾವು ಸುಮ್ಮನಿಟ್ಟಿರೋದು? ನಾವು ಇನ್ನೊಬ್ಬರನ್ನ ಕೂಗಿ ಹೇಳೋಣ. ಹಾಲೆ ಫ್ರೆಂಡ್, ಡೋಂಟ್ ವರಿ, ವಿ ಹ್ಯಾವ್ ಎ ಫ್ಯೂಚರ್. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಕೂಗಿ ಹೋಗಿದ್ದಾರೆ, ಮನಸೋತು ಹೋಗಿದ್ದಾರೆ. ಅವ್ರನ್ನ ನೋಡಿ ನೀವು ನಾಲ್ಕು ಧೈರ್ಯದ ಮಾತಾಡಿ, ನಿಮಗೆ ಸಿಕ್ಕಿರುವಂಥ ಭರವಸೆನೇ ಹೇಳಿ, ನಿಮಗೆ ಸಿಕ್ಕಿರುವಂಥ ಧೈರ್ಯವನ್ನು ಹೇಳಿ, ನಿಮಗೆ ಸಿಕ್ಕಿರುವಂತಹ ಕರ್ತನ ಮಹತ್ವಗಳನ್ನೆಲ್ಲ ಹೇಳಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಅವ್ರನ್ನ ಅಫೆಂಡ್ ಮಾಡಬೇಡಿ. ಅವ್ರೇನು ಮಾಡ್ತಾ ಇದ್ದಾರೆ ಅದನ್ನು ಹೇಳಿ ಚುಚ್ಚಿ ಅವ್ರ ಮನಸ್ಸು ಗಾಯ ಮಾಡೋಕ್ಕೆ ಹೋಗಬೇಡ್ರಿ. ನಿಮಗೆ ಸಿಕ್ಕಿರೋದನ್ನ ಹೇಳಿ. ಅನೇಕರು ಗುಡ್ ನ್ಯೂಸ್ ಹೇಳ್ತೀವಿ ಅಂತ ಹೇಳಿ ಬ್ಯಾಡ್ ನ್ಯೂಸ್ನೇ ಹೇಳ್ತಾರೆ. ನೀ ಹಂಗೆ ಮಾಡ್ತೀಯ, ಸತ್ತೋಯ್ತೆ, ಎಡವಟ್ ಆಯ್ತದೆ, ಹಂಗೆ ಆಯ್ತದೆ, ಹಿಂಗೆ ಆಗ್ತದೆ ಅಂತ ಹೇಳಿ. ಸೊ ಅದೆಲ್ಲ ಬೇಡ, ಅದೆಲ್ಲ ಬ್ಯಾಡ್ ನ್ಯೂಸು. ವಾಟ್ ಈಸ್ ಗುಡ್ ನ್ಯೂಸ್? ಕ್ರಿಸ್ತನಿಂದ ನಿಮಗೆ ಸಿಕ್ಕುವಂಥ ಸಂತೋಷ ಏನು, ಭರವಸೆ ಏನು, ಭವಿಷ್ಯ ಏನು, ಆತನ ಮಹತ್ವಗಳೇನು, ಆತನ ವಿಶೇಷತೆಗಳೇನು? ದಿಸ್ ಈಸ್ ಗುಡ್ ನ್ಯೂಸ್. ಹಲ್ಲೆಲೂಯಾ.
ಗುಡ್ ನ್ಯೂಸ್ ಅಂತ ಹೇಳಿ ಬರೀ ಅವ್ರನ್ನ ಹಾಕಿ ಕಂಡಮ್ ಮಾಡಿ ನೀವು ಹಂಗೆ ಮಾಡ್ತೀಯ ಇದು ಹಾಳಾಗಿ ಹೋಗ್ತೀಯ, ನರಕಕ್ಕೆ ಹೋಗ್ತೀಯ, ಅದು ಹೋಗ್ತೀಯ, ಇದು ಹೋಗ್ತೀಯ. ಸೊ ದಟ್ಸ್ ನಾಟ್ ಆರ್ ಜಾಬ್. ನಾವು ಗುಡ್ ನ್ಯೂಸ್ ಕೊಡಲಿಕ್ಕೆ, ಈ ಜ್ಞಾನ ಪ್ರಕಾಶವನ್ನು ಕೊಡಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಈ ಪ್ರಕಾಶ ಬಂದುಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಅಯ್ಯೋ ಇದು ನರಕದ ಹಾದಿ, ಎಂಥ ದುರ್ಮಾರ್ಗದಲ್ಲಿ ನಾನು ಇಷ್ಟು ದಿನ ಹೋಗ್ತಾ ಇದ್ದೆ ಅಂತ ಅವರಿಗೆ ಗೊತ್ತಾಗ್ಬಿಡುತ್ತೆ. ಹಲ್ಲೆಲೂಯ. ನಾವು ಸುಮ್ಮನಿದ್ರೆ ಏನೂ ನಡೆಯಲ್ಲ, ನಾವೇನಾದರೂ ಮಾತಾಡಬೇಕು. ಹಲ್ಲೆಲೂಯ. ನಿಮ್ಮ ಜೊತೆ ಇಷ್ಟು ಕಾಲ ಕೆಲಸ ಮಾಡಿದಾರಲ್ಲ, ನೀವು ಆಫೀಸಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಿ ಯಾವತ್ತಾದರೂ ನಿಮಗಿರುವಂಥ ಈ ರಕ್ಷಣಾ ಆನಂದವನ್ನು ಶೇರ್ ಮಾಡಿದ್ದೀರಾ? ನಿಮಗೆ ಸಿಕ್ಕಿರುವ ಪಾಪ ಕ್ಷಮಾಪಣೆಯನ್ನು, ನಿಮಗಿರುವಂಥ ಭವಿಷ್ಯದ ಕುರಿತಾದಂತಹ ಯೋಜನೆ ಏನಿದೆ, ನೀವು ಎಷ್ಟು ಸಂತೋಷ ಪಡ್ತಾ ಇದ್ದೀರಿ, ಅದನ್ನು ಯಾವತ್ತಾದರೂ ನೀವು ಶೇರ್ ಮಾಡಿದ್ದೀರಾ? ದಯವಿಟ್ಟು ಬೇರೆಯವ್ರನ್ನ ಕಂಡಮ್ ಮಾಡೋಕ್ಕೆ ಹೋಗಬೇಡಿ. ದಟ್ ಈಸ್ ನಾಟ್ ಆರ್ ಜಾಬ್. ನಮ್ಮ ಕೆಲಸ ಏನಂತ ಹೇಳಿದ್ರೆ, ನಮಗೆ ಸಿಕ್ಕಿರುವಂತಹ ರಕ್ಷಣಾ ಆನಂದ ಏನು, ನಮಗೆ ಸಿಕ್ಕಿರುವಂತಹ ನಿತ್ಯದ ಸಂತೋಷ ಏನು, ಜಸ್ಟ್ ಶೇರ್. ಹಲ್ಲೆಲೂಯ. ನೋಡಿ, ಪೌಲನು ಅಪೊಸ್ತಲರ ಕೃತ್ಯಗಳಲ್ಲಿ ಒಂದು ಸಂದರ್ಭದಲ್ಲಿ, ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 12ರಿಂದ 14 ಹೋದ್ರಿ. ಅಪೊಸ್ತಲರ ಕೃತ್ಯಗಳು 16, 12ರಿಂದ 14. ಫಿಲಿಪ್ಪಿ ಎಂಬುದು ಮಕದೋನ್ಯದಲ್ಲಿ ಪ್ರಧಾನ ಪಟ್ಟಣವು, ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ, ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ಹಲ್ಲೆಲೂಯ. ನಮ್ಮ ಮಾತುಗಳನ್ನು ಕೇಳಿ, ಒಂದು ನಿಮಿಷ. ಅಲ್ಲಿಗೆ ಹೋಗಿ ಅಲ್ಲಿ ಕೂಡಿದಂಥ ಸ್ತ್ರೀಯರ ಸಂಗಡ ಮಾತಾಡಿ ಏನು ಮಾತಾಡಿರ್ಬೋದು ಅವರು? ಇಡ್ಲಿ, ವಡೆ, ದೋಸೆ, ಚಟ್ನಿ, ಸೀರೆ, ಹೊಸದಾಗಿ ಬಂದಿರೋ ಶ್ಯಾಂಪು, ಏನು ಮಾತಾಡಿರ್ಬೋದು? ಅವರಿಗೆ ಸಿಕ್ಕಿದ ರಕ್ಷಣಾ ಅನುಭವವನ್ನು ಶೇರ್ ಮಾಡಿದ್ದಾರೆ. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಲೋಕದ ಅನೇಕ ಎಷ್ಟು ವಿಷಯಗಳು ಮಾತಾಡ್ತೀವಿ. ನಮ್ಮ ಜೊತೆ ಒಂದು ಅರ್ಧ ಗಂಟೆ ಒಬ್ಬರಿದ್ದರೆ ಅವ್ರ ಜೊತೆ ಎಷ್ಟು ಮಾತಾಡ್ತೀವಿ, ಎಷ್ಟು ಕೇಳಿಸ್ಕೊಳ್ತೀವಿ. ಅದರಲ್ಲಿ ಯಾವುದಾದ್ರೂ ಒಂದು ನಿತ್ಯ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ಪಾಯಿಂಟ್ ಏನಾದರೂ ಇದೆಯಾ? ಯೋಚನೆ ಮಾಡಿ. ನಾವು ಒಬ್ಬೊಬ್ಬರು ಆಲೋಚನೆ ಮಾಡಬೇಕಾದ ವಿಚಾರ. ಪೌಲನು ಹೇಳ್ತಾ ಇದ್ದಾನೆ, ನಾವು ಅವ್ರ ಸಂಗಡ ಮಾತನಾಡಿದೆವು. ಅಂದರೆ ಲೂಕ ಒಂದು ಟೀಮ್ ಇದ್ದಾರೆ, ಅವರ ಸಂಗಡ ಮಾತನಾಡಿದೆವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ತ್ರೀಯರ ಸಂಗಡ ಮಾತನಾಡಿದೆವು. 14ನೇ ವಚನ. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ನಾವು ಮಾತಾಡಬೇಕು. ನಮ್ಮ ಫ್ರೆಂಡ್ಸ್ಗಳ ಜೊತೆ ನಾವು ಮಾತಾಡಬೇಕು, ನಮ್ಮ ಫ್ಯಾಮಿಲಿಯವ್ರ ಜೊತೆ ನಾವು ಮಾತಾಡಬೇಕು. ನೋಡಿ, ಈ ಥರ ಇದೆ, ನಾನು ಇಷ್ಟು ದಿನ ಈ ಥರ ಸಂತೋಷ ಅನುಭವಿಸ್ತಾ ಇದ್ದೀನಿ, ಈ ಥರ ನಿತ್ಯದ ಸಂತೋಷದ ದಾರಿ ಇದೆ. ಹಲ್ಲೆಲೂಯ. ನಿಮ್ಮ ಅಕ್ಕ, ತಮ್ಮ, ಅಣ್ಣ, ಅಕ್ಕ, ತಂಗಿ ಯಾರಿದ್ದಾರೆ ಅವ್ರ ಜೊತೆ ನೀವು ಮಾತಾಡಬೇಕು. ನೀವು ಸುಮ್ಮನಿದ್ರೆ ಏನೂ ಆಗಲ್ಲ, ನೀವು ಮಾತಾಡಬೇಕು. ಅದು ವಾಕ್ಯ ಹೇಳ್ತೀವಿ, ನೋಡಿದ್ವಲ್ಲ, ಸೆರಾಫಿಯರು ಒಬ್ಬನು ಮತ್ತೊಬ್ಬನಿಗೆ ಕೂಗಿ ಹೇಳಿದನು. ಹಲ್ಲೆಲೂಯ. ಹೇಗಾದರೂ ಅವನಿಗೆ ಕೇಳಿಸ್ಬೇಕು, ಕೇಳಿಸುವ ಹಾಗೆ ಹೇಳಿದನು. ಸೊ ಇಲ್ಲಿ ಇವರ ಸಂಗಡ ಮಾತನಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲುದ್ದೆಳೆಂಬ ಒಬ್ಬ ಸ್ತ್ರೀಯು ಲುದ್ದೆಳು ಎಂಬ ಒಬ್ಬ ಸ್ತ್ರೀ ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನವಳು, ದೇವ ಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಹಲ್ಲೆಲೂಯ. ಪ್ರಿಯರೇ, ಹೇಳೋದು ನಮ್ಮದು ಅಷ್ಟೇ, ಕರ್ತನು ಕಾರ್ಯ ಮಾಡ್ತಾನೆ. ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ದೇವರು ಇನ್ನು 4 ಹೆಜ್ಜೆ ಮುಂದೆ ಇಡ್ತಾನೆ. ಪೌಲನು ಮಾತನಾಡಿದನು, ಕರ್ತನು ಆಕೆಯ ಹೃದಯವನ್ನು ತೆರೆದನು. ದೇವ್ರ ನಾಮಕ್ಕೆ ಸ್ತೋತ್ರ. ನಾವೇ ಡಿಸೈಡ್ ಮಾಡ್ತೀವಿ, ಅವರೆಲ್ಲ ಎಲ್ಲಿ ಬರ್ತಾರೆ ಬ್ರದರ್, ಅಯ್ಯೋ ಅವರೆಲ್ಲ ಮೊಂಡು ಜನ, ಅವ್ರಿಗೆಲ್ಲ ಇದೆಲ್ಲ ಎಲ್ಲಿ ಅರ್ಥ ಆಗುತ್ತೆ ಅಂತ ನಾವು ನೆನೆಸ್ಬಿಡ್ತೀವಿ. ಇಲ್ಲ, ನೀವು ಆ ರೀತಿ ನೆನೆಸ್ಬೇಡ್ರಿ. ಇದು ನಮ್ಮ ಆಲೋಚನೆ, ಆದರೆ ದೇವರು ಆಲ್ರೆಡಿ ಆಕೆಯ ಹೃದಯವನ್ನು ತೆರೆದಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲೊಂದು ಬೆರಳು ಇಟ್ಕೊಳ್ಳಿ. ನೀವು ಯೋಹಾನನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಬನ್ನಿ. ಯೋಹಾನ 4, ಮತ್ತೆ ನಾವು ಇಲ್ಲಿಗೆ ಬರೋಣ. ಯೋಹಾನ 4ನೇ ಅಧ್ಯಾಯ
35ನೇ ವಚನ, ಯೋಹಾನ 4:35. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಯೋಹಾನ 4:35. ಇನ್ನು 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ. ಇನ್ನು ಸುಗ್ಗಿ ಕಾಲ ಬರೋಕ್ಕೆ, ಸುಗ್ಗಿ ಕುಯ್ಲು ಬರೋಕ್ಕೆ ಇನ್ನು 4 ತಿಂಗಳು ಬೇಕು ಅಂತ ನೀವು ಹೇಳ್ತೀರಿ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಆದರೆ ನೀವು ಕಣ್ಣೆತ್ತಿ ಹೊಲಗಳನ್ನು ನೋಡ್ರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ನೋಡಿ, ಯೇಸು ಸ್ವಾಮಿ ಏನು ಹೇಳ್ತಾರೆ, ನೀವು ಇವರೆಲ್ಲ ಇವಾಗ ಎಲ್ಲಿ ಬರ್ತಾರೆ, ಇನ್ನೂ 4 ತಿಂಗಳಿದೆ, ಇನ್ನು ಯಾವಾಗ ಬರ್ತಾರೋ ಅಂತ ನೀವು ನೆನೆಸ್ಕೊಂಡಿದ್ದೀರಿ. ಆದರೆ ಕಣ್ಣೆತ್ತಿ ನೋಡಿ, ಬೆಳ್ಳಗಾಗಿ ಕೊಯ್ಲಿಗೆ ಬಂದಿದೆ. ನೀವು ಶೇರ್ ಮಾಡಿ, ಲುದ್ದಿಯಳ ಹೃದಯವನ್ನು ತೆರೆಯೋದು ದೇವರ ಕೆಲಸ. ಅವರ ಹೃದಯದಲ್ಲಿ ಈಗಾಗಲೇ ಸಾಕಷ್ಟು ನೊಂದು ಭವಿಷ್ಯ ಕಾಣದೆ ನಿರೀಕ್ಷೆ ಇಲ್ಲದೆ ಇದ್ದಾರೆ. ನೀವು ಜಸ್ಟ್ ಈ ವಿಚಾರವನ್ನು ಅವರಿಗೆ ಪ್ರಸ್ತಾಪ ಮಾಡಿ, ನಿಮ್ಮ ಅನುಭವವನ್ನು ಹೇಳಿ. ಹಲ್ಲೆಲೂಯ. ನಿಮಗೆ ಉಂಟಾದಂಥ ಅನುಭವವನ್ನು ಹೇಳಿ ದೇವ್ರ ಸಂದರ್ಭವನ್ನು ಕೊಡ್ತಾರೆ. ನೀವಾಗಿ ಎಲ್ಲೋ ನುಗ್ಗಬೇಕಾಗಿಲ್ಲ, ಮಧ್ಯದಲ್ಲಿ ಪ್ರವೇಶ ಮಾಡಬೇಕಾಗಿಲ್ಲ. ನೀವು ಪ್ರಾರ್ಥನೆ ಮಾಡುವಾಗ ಸರಿಯಾದ ಸಂದರ್ಭವನ್ನು ದೇವರು ಒದಗಿಸಿಕೊಡ್ತಾರೆ. ಕರ್ತನೇ, ಇವ್ರ ಜೊತೆ ನಾನು ನಿನ್ನ ಸಂತೋಷವನ್ನು, ನೀನು ಕೊಡುವ ನಿತ್ಯವನ್ನು ನಾನು ಹಂಚ್ಕೊಳ್ಬೇಕು, ನಿನ್ನ ಪ್ರಭಾವವನ್ನು ಹಂಚ್ಕೊಳ್ಬೇಕು. ಗಿವ್ ಮಿ ಎ ಚಾನ್ಸ್ ಅಂತ ನೀವು ಒಂದು ಪ್ರಾರ್ಥನೆ ಮಾಡಿ ನೋಡಿ, ದೇವ್ರು ರೈಟ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತಾನೆ. ಹಲ್ಲೆಲೂಯ. ಇವ್ರು ಬರಲ್ಲ ಅಂತ ನೆನೆಸ್ಬೇಡಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈಗಾಗಲೇ ಬೆಳ್ಳಗಾಗಿ ಕೊಯ್ಲಿಗೆ ಬಂದಿದೆ, ಅವರ ಜೀವಿತ ಕೊಯ್ಲಿಗೆ ಬಂದಿದೆ, ರಕ್ಷಣಾ ಅನುಭವಕ್ಕೆ ಸಿದ್ಧವಾಗಿದೆ. ಇನ್ನೇನು ಕೊಡುಗೋಲು ಹಾಕಿ ನೀವು ಕೊಯ್ಯಬೇಕಷ್ಟೇ. ಅಲ್ಲಿ ನೋಡಿ, ಮತ್ತೆ ಅಪೊಸ್ತಲರ ಕೃತ್ಯಗಳ 16ನೇ ಅಧ್ಯಾಯಕ್ಕೆ ಬನ್ನಿ. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆಯೂ ಆಕೆಯ ಮನೆಯವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆಯ ಮನೆಯವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು. ಈಗ ಪೌಲನ್ ಬಾಯೇ ಬಿಚ್ಚಿಲ್ಲ ಅಂದರೆ ಅವಳಿಗೆ ಹೇಗೆ ಈ ಸತ್ಯ ಗೊತ್ತಾಗುವುದು? ಅವಳು ಹೇಗೆ ರಕ್ಷಣೆ ಹೊಂದುವುದು? ಅವಳ ಮನೆಯವರೆಲ್ಲ ಹೇಗೆ ರಕ್ಷಣೆ ಹೊಂದುವುದು? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಬ್ಬನು ಮತ್ತೊಬ್ಬನಿಗೆ ಕೂಗಿ ಹೇಳಿದನು. ನಾವು ಇನ್ನೊಬ್ಬರಿಗೆ ತಿಳಿಸಿದ್ರೆ ಮಾತ್ರವೇ ಅವರು ಕೂಡ ರಕ್ಷಣಾ ಅನುಭವ ಪಡ್ಕೊಳ್ತಾರೆ, ಅವರು ಕೂಡ ನಿತ್ಯ ಜೀವಕ್ಕೆ ಬಾಧ್ಯ ಆಗ್ತಾರೆ. ಯಾಕಂದರೆ ನಮಗೆ ಸಂತೋಷ ಸಿಕ್ಕಿದೆ, ನಾವು ಹೋಗಿ ನಿತ್ಯ ಜೀವ ಪಡ್ಕೊಳ್ತೀನಿ ಅನ್ನುವಂಥ ಭರವಸೆ ಸಿಕ್ಕಿದೆ. ನಾಳೆ ಸತ್ರು ನಿತ್ಯವಾದ ಸಂತೋಷದಲ್ಲಿ ನಾನು ಇರ್ತೀನಿ ಅನ್ನುವಂಥ ಭರವಸೆ ಸಿಕ್ಕಿದೆ. ನನ್ನ ಜೊತೆ ದಿನ ಕೆಲಸ ಮಾಡೋ ನರಕಕ್ಕೆ ಹೋದರೆ ನಾನು ಹೇಗೆ ಸಹಿಸ್ಕೊಂಡಿರೋದು? ಮರಣ ಎಲ್ಲರಿಗೂ ಗ್ಯಾರಂಟಿ, ಒಂದಿನ ಸಾಯೋದು ಸಹಜ. ಆದರೆ ಅವನು ನರಕಕ್ಕೆ ಹೋದರೆ ನಾನು ಹೇಗೆ ಅವನನ್ನು ನೋಡಿಕೊಂಡು ಸಹಿಸ್ಕೊಂಡಿರಲಿ? ನಮ್ಮ ಒಡ ಹುಟ್ಟಿದವರು, ಅಣ್ಣ ತಮ್ಮ ಅಕ್ಕ ತಂಗಿ, ನಮ್ಮ ಕುಟುಂಬದವರು, ಅವ್ರು ಯಾರಾದ್ರೂ ನರಕಕ್ಕೆ ಹೋದರೆ ನಾವು ಹೇಗೆ ಸುಮ್ಮನಿರೋದು? ನಮ್ಮಿಂದ ಸುಮ್ಮನಿರೋಕ್ಕಾಗಲ್ಲ. ನಾವು ಅವರಿಗೆ ಸತ್ಯದ, ನಿತ್ಯದ, ಸಂತೋಷದ, ಶಾಶ್ವತ ಸೌಭಾಗ್ಯದ ವಿಚಾರಗಳನ್ನು ಹೇಳಬೇಕು. ಬೇರೆ ಏನಿಲ್ಲ, ನಾವು ಅನುಭವಿಸ್ತಾ ಇದ್ದೀವಿ ಈ ಸಂತೋಷವನ್ನು ಹೇಳಿ. ಯಾವ ವಿಷಯದಲ್ಲೂ ದಯವಿಟ್ಟು ಅವ್ರನ್ನ ಖಂಡನೆ ಮಾಡಬೇಡಿ. ಅವ್ರು ಏನಾದ್ರು ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಅರಿವಿಲ್ಲದೆ ಮಾಡ್ತಾ ಇರೋದು. ಅವರಿಗೆ ಈ ಸಂತೋಷದ ವಿಚಾರವನ್ನು ಹೇಳಿದ್ರೆ ನಿಮಗಿಂತ ಹೆಚ್ಚಾಗಿ ಅನುಭವಿಸುವವರು ಅವರು. ಹಲ್ಲೆಲೂಯಾ. ಯೋಚನೆ ಮಾಡಿ ನೋಡಿ, ನಾವೇನು ಯೋಗ್ಯರಾ? ನಾವೇನು ಮೊದಲಿಂದ ಸದಾಚಾರಿಗಳಾಗಿ ನಡೀತಾ ಇದ್ವಾ? ಅದು ನಾವು ತಪ್ಪು ಮಾರ್ಗದಲ್ಲಿ, ದುರ್ಮಾರ್ಗದಲ್ಲೇ, ಲೋಕದವ್ರಿಗಿಂತ ಮೋಸವಾಗಿ ನಡೀತಾ ಇದ್ವಿ. ಆದರೆ ಒಂದು ದಿನ ದೇವರು ನಮ್ಮನ್ನು ಸ್ಪರ್ಶಿಸಿದನು, ನಮ್ಮನ್ನು ಮುಟ್ಟಿದನು, ಪಾಪ ಕ್ಷಮಾಪಣೆ ನಿಶ್ಚಯ ಕೊಟ್ಟನು, ನಿತ್ಯ ದೇವರ ನಿರೀಕ್ಷೆ ಕೊಟ್ಟನು. ಇವತ್ತು ನಮಗೆ ಸಂತೋಷ ಇದೆ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅನ್ನುವ ಭರವಸೆ ಇದೆ. ನಾನು ನಿತ್ಯವಾದ ಸಂತೋಷಕ್ಕೆ ಹೋಗ್ತೀನಿ ಅನ್ನುವಂಥ ಭರವಸೆ ನಮಗಿದೆ. ನಮ್ಮನ್ನು ಸಂಧಿಸಿದ ದೇವರು ಅವರನ್ನು ಸಂಧಿಸಲಿಕ್ಕೆ ತೀರ್ಮಾನಿಸಿದ್ದಾನೆ. ಬಟ್ ಹೀ ಎಕ್ಸ್ಪೆಕ್ಟ್ಸ್ ಯು ಟು ಓಪನ್ ಯುವರ್ ಮೌತ್. ನೀವು ಬಾಯಿ ಬಿಚ್ಚಿ ಅವ್ರಿಗೆ ಹೇಳಬೇಕು. ಹೇಳಿದ್ರೆ ದೇವರ ಯೋಜನೆ ಅಲ್ಲಿ ನೆರವೇರ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಹೃದಯದಲ್ಲೂ ಸಹ ಈ ಪ್ರಕಾಶ ಬೆಳಗಬೇಕು ಅಂತ ಹೇಳಿ ಅವರ ಹೃದಯದ, ಅವರು ಕೂಡ ಈ ಅನುಭವವನ್ನು ಪಡ್ಕೋಬೇಕು ಅಂತ ಹೇಳಿ ದೇವರು ಯೋಜನೆ ಇಟ್ಟು ನಿಮ್ಮ ಹೃದಯದಲ್ಲಿ ಈ ಪ್ರಕಾಶವನ್ನು ಬೆಳಗಿದ್ದಾನೆ. ಅದು ಮಾತ್ರ ಅಲ್ಲ, ನೀವು ಓಪನ್ ಮಾಡಿದ್ರೆ, ಬಾಯಿ ತೆರೆದ್ರೆ ಮುಂದೆ ಏನಾಗುತ್ತೆ ಗೊತ್ತಂದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನವನ್ನು ಓದಿ. ಎಫೆಸ 2:13.
ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಹಾಲೆಲೂಯ. ಅವರು ಕೂಡ ಸಮೀಪಸ್ಥರಾಗ್ತಾರೆ. ಅವರು ಕೂಡ ದೇವರಿಗೆ ಸಮೀಪ ಆಗ್ತಾರೆ, ರಕ್ಷಣಾನುಭವ ಪಡ್ಕೊಳ್ತಾರೆ. ನೀವೇ ಜಡ್ಜ್ ಮಾಡಬೇಡಿ, ಇವರೆಲ್ಲ ಎಲ್ಲಿ ಬರ್ತಾರೆ ಅಂತ ನೆನೆಸ್ಬಿಡ್ಬೇಡ್ರಿ. ಈ ಅಂತ್ಯಕಾಲದ ಉಜ್ಜೀವನದಲ್ಲಿ ದೇವರು ಯಾರ್ಯಾರನ್ನ ಮುಟ್ತಾರೆ ನಮ್ಗೆ ಗೊತ್ತಾಗಲ್ಲ. ಅವತ್ತಿದ್ದಂತಹ ಅಪೊಸ್ತಲರು, ದೇವಜನರು, ಅವರಲ್ಲಿ ಯಾರಾದರೂ ಯೋಚನೆ ಮಾಡಿದ್ರ ಈ ಸೌಲನು ರಕ್ಷಣೆ ಹೊಂದಿ ಮಹಿಮೆಯಾದ ಸೇವೆ ಮಾಡ್ತಾನೆ ಅಂತ ಯಾರಾದ್ರು ನೆನೆಸಿದ್ರ? ದೇವರೇ ಅನನೀಯನಿಗೆ ಹೇಳಿದಾಗ ಅನನೀಯನಿಗೆ ನಂಬಕ್ಕೆ ಕಷ್ಟ ಆಯಿತು. ದೇವರಿಗೆ ಉಪದೇಶ ಮಾಡೋಕ್ಕೆ ಹೋಗ್ತಾನೆ, ಅಯ್ಯೋ ಸ್ವಾಮಿ ನಿಮಗೇನು ಗೊತ್ತು, ಈ ಸೌಲನು ಯೆರೂಸಲೇಮಿನಲ್ಲಿ ಎಂಥ ಗನಂದಾರಿ ಕೆಲಸ ಮಾಡ್ತಾ ಇದ್ದಾನೆ ಗೊತ್ತಾ ನಿಮಗೆ? ಅನನೀಯನಿಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ. ಸೊ ಗಾಡ್ ಇಸ್ ಗೋಯಿಂಗ್ ಟು ಡೂ ಗ್ರೇಟ್ ಥಿಂಗ್ಸ್. ಅಧಿಕಾರಿಗಳ ಲೆವೆಲ್ನಲ್ಲಿ, ರಾಜಕಾರಣಿಗಳ ಲೆವೆಲ್ನಲ್ಲಿ, ದೊಡ್ಡ ದೊಡ್ಡ ಆಫೀಸರ್ಸ್ ಲೆವೆಲ್ನಲ್ಲಿ. ಸೊ ಗಾಡ್ ಇಸ್ ಗೋಯಿಂಗ್ ಟು ಮೂವ್. ಅವರ ಮನೋನೇತ್ರಗಳು ತೆರೆಯಲ್ಪಡಲಿಕ್ಕಿದೆ. ಹಲ್ಲೆಲೂಯಾ. ದೊಡ್ಡ ಉಜ್ಜೀವನವನ್ನು ನಮ್ಮ ಕಣ್ಣುಗಳು ಕಾಣಲಿಕ್ಕಿದೆ. ಅವರೆಲ್ಲ ನಿಮಗಿಂತ ನನಗಿಂತ ಹೆಚ್ಚಾಗಿ ಅವ್ರು ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ತಾರೆ, ದೇಶಕ್ಕಾಗಿ ಅಳ್ತಾರೆ, ಗೋಳಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಒಂದು ದೊಡ್ಡ ರಿವೈವಲ್ ನಾವು ಎದುರು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಆ ಉಜ್ಜೀವನದೆಡೆಗೆ ಹೋಗಲಿಕ್ಕೆ ನಮ್ಮನ್ನು ಕೂಡ ಒಪ್ಪಿಸಿಕೊಡೋಣ. ನಾವು ಸುಮ್ಮನಿದ್ರೆ ಅದನ್ನು ನೋಡೋಕ್ಕಾಗಲ್ಲ. ಮೊರ್ದೆಕಾಯಿ ಹೇಳ್ತಾನೆ, ಇಸ್ರಾಯೇಲರಿಗೆ ರಕ್ಷಣೆ ಹೇಗೂ ಬರ್ತದೆ, ಆದರೆ ನೀನು ನಿನ್ನ ಮನೆಯವರು ನಾಶವಾಗಿ ಹೋಗ್ತೀರಿ. ಉಜ್ಜೀವನ ಬರೋದಂತೂ ಗ್ಯಾರಂಟಿ, ಆದರೆ ನಮಗೆ ಪಾಲಿಲ್ಲದೆ ಹೋಗಿಬಿಡ್ತದೆ. ನಾವು ಬಾಯಿ ಬಿಚ್ಚಿಲ್ಲ, ಪ್ರಾರ್ಥನೆ ಮಾಡಿಲ್ಲ ಅಂತೇಳಿ ಉಜ್ಜೀವನ ನಿಂತೋಗುತ್ತೆ ಅಂತ ನೆನೆಸ್ಬಿಡ್ಬೇಡ್ರಿ. ಯೇಸು ಸ್ವಾಮಿ ಹೇಳಿದ್ರು, ಇವರು ಸುಮ್ಮನಿದ್ದರೆ ಆ ಬಂಡೆಗಳು ಮಾತಾಡ್ತವೆ ಅಂತ ಹೇಳಿ. ದೇವರು ಯಾರನ್ನು ಬೇಕಾದರೂ ಎಬ್ಬಿಸಿ ಉಜ್ಜೀವನವನ್ನು ತರಲಿಕ್ಕೆ ಶಕ್ತನು. ನಾವೇ ಮಾಡಬೇಕಂತ ಏನಿಲ್ಲ. ಏನೋ ಒಂದು ಕೃಪೆ, ಒಂದು ಭಿಕ್ಷೆ ನಮಗೆ ಸಿಕ್ಕಿದೆ, ಒಂದು ದಯೆ ನಮಗೆ ಸಿಕ್ಕಿದೆ. ಆ ಮುಂದೆ ಬರುವ ಉಜ್ಜೀವನದಲ್ಲಿ ನಾವು ಸಹ ಒಂದು ಪಾಲುಗಾರ ಆಗಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಡೋಂಟ್ ಮಿಸ್ ಇಟ್. ಚಾನ್ಸ್ ಮಿಸ್ ಮಾಡ್ಕೋಬೇಡ್ರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಒಂದು ಉಜ್ಜೀವನ ನಿಮ್ಮ ಕುಟುಂಬದ ಮಧ್ಯದಲ್ಲಿ ಒಂದು ಉಜ್ಜೀವನ ಉಂಟಾಗುವುದಕ್ಕೆ ನೀವು ಕಾರಣರಾಗಿರಿ. ನಿಮ್ಮ ಪಟ್ಟಣದಲ್ಲಿ, ನಿಮ್ಮ ಗ್ರಾಮದಲ್ಲಿ ಒಂದು ಉಜ್ಜೀವನ ಉಂಟಾಗುವುದಕ್ಕೆ ನೀವು ಕಾರಣರಾಗಿರಿ. ಹಲ್ಲೆಲೂಯಾ. ಇವತ್ತೇ ಬಾಯಿ ಬಿಚ್ಚಿ ಹಲ್ಲೆಲೂಯಾ ದೇವರ ಹತ್ರ ಕೇಳಿ, ಏನು ಮಾಡಬೇಕಪ್ಪ, ಹೆಂಗೆ ಮಾತಾಡಬೇಕಪ್ಪ, ಏನು ಮಾತಾಡಬೇಕು, ಏನು ಆಲೋಚನೆ ಕೊಡಿ ಸ್ವಾಮಿ ಅಂತ ಕೇಳಿ. ಪವಿತ್ರಾತ್ಮ ನಿಮ್ಮನ್ನು ನಡೆಸ್ತಾನೆ, ನಿಮಗೆ ಬೇಕಾದ ಆಲೋಚನೆ ಕೊಡ್ತಾನೆ. ಎಲ್ಲಿಗೆ ನಾ ಹೋಗಲಿ, ಏನನ್ನು ಮಾಡಲಿ, ದಾರಿ ನಡೆಸಿ ಪವಿತ್ರಾತ್ಮನೇ. ಎಲ್ಲಿಗೆ ನಾ ಹೋಗಲಿ, ಏನನ್ನು ಮಾಡಲಿ, ದಾರಿ ನಡೆಸಿ ಪವಿತ್ರಾತ್ಮನೇ. ನಿಂಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ಸಹಾಯವ ಮಾಡಿ ಆತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ ನಿಮ್ಮನ್ನು ನಡೆಸ್ತಾನೆ. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ನಿಮ್ಗೆ ಆಲೋಚನೆ ಕೊಡ್ತಾನೆ, ಮಾರ್ಗದರ್ಶನ ನಡೆಸ್ತಾನೆ. ನೀವು ಅಪೊಸ್ತಲರ ಕೃತ್ಯಗಳು 16 ಅಧ್ಯಾಯ ಓದ್ವಲ್ಲ, ಇನ್ನೂ ಸ್ವಲ್ಪ ನೀವು ಮೇಲೆ ಓದಿದ್ರೆ, ಜಸ್ಟ್ ಮೇಲ್ಗಡೆ ಪ್ಯಾರಾಗ್ರಾಫ್ ಓದಿದ್ರೆ, ಪವಿತ್ರಾತ್ಮನು ಪೌಲನನ್ನು ಹೇಗೆ ನಡೆಸ್ತಾನೋ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಅವನು ಆಸ್ಯ ಸೀಮೆಯಲ್ಲಿ ಸುವಾರ್ತೆ ಸಾರಬೇಕು ಅಂತ ಆಸೆ ಪಟ್ಟನು, ಆದರೆ ದೇವರು ಬೇಡ 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 ಮುಂದೆ ಹೋಗು ಅಂತ ಹೇಳಿದರು. ಬಿತ್ತೂನಿಯಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡಿದಂತೆ, ನೋ 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 ಕ್ಯಾರಿ ಆನ್ ಅಂತ ಕೊನೆಗೆ ಹಂಗೇ ಕರ್ಕೊಂಡು ಬಂದು ಮೂಸಿಗೆ ಎದುರಾಗಿ ಬಂದು ಅಲ್ಲಿಂದ ಫಿಲಿಪ್ಪಿಗೆ ಬಂದುಬಿಟ್ಟಿದ್ದಾನೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲಿಗೆ ಹೋಗಬೇಕು, ಯಾರ ಹತ್ರ ಮಾತಾಡಬೇಕು, ಹೇಗೆ ಮಾತಾಡಬೇಕು, ದೇವರು ಗೈಡ್ ಮಾಡ್ತಾನೆ ರೀ. ಕರ್ತನನ್ನು ಆತ್ಕೊಳ್ಳಿ, ಸುಮ್ಮನಿರಬೇಡಿ. ಒಬ್ಬ ದೂತನು ಮತ್ತೊಬ್ಬನಿಗೆ ಕೂಗಿ ಹೇಳಿದನು, ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು. ಆತನ ಮಹತ್ತುಗಳನ್ನು, ಆತನ ವಿಶೇಷತೆಯನ್ನು, ಆತನ ಪ್ರಭಾವವನ್ನೆಲ್ಲ ಹೇಳಿದನು. ನಿಮಗಾದಂತಹ ದೇವರ ಪ್ರಭಾವದ ಅನುಭವಗಳನ್ನು ನೀವು ಶೇರ್ ಮಾಡಿರಿ. ಹಲ್ಲೆಲೂಯಾ. ಅದಕ್ಕಾಗಿ ನಿಮ್ಮ ಹೃದಯಗಳಲ್ಲಿ ಹೊಳೆದಿದ್ದಾನೆ. ನೀವು ಅದನ್ನು ಮಾಡಿದ್ರೆ ಅನೇಕರಿಗೆ ನಿಜವಾದ ರಕ್ಷಣಾ ಅನುಭವ ಆಗ್ತದೆ. ಅನೇಕರು ವಿಲ್ ಕಮ್ ಕ್ಲೋಸರ್ ಟು ಗಾಡ್. ಅನೇಕರು ನಿತ್ಯವಾದ ಸಂತೋಷವನ್ನು ಹೊಂದ್ಕೊಳ್ತಾರೆ.
ಒಂದು ನಿಮಿಷ ಕರ್ತನು ನಮಗೆ ಕೃಪೆ ಕೊಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನನಾದ ದೇವರೇ, ಒಬ್ಬ ದೂತನು ಮತ್ತೊಬ್ಬನಿಗೆ ಕೂಗಿ ಹೇಳಿದನು ಅಂತ ನಾವು ನೋಡ್ತೇವೆ. ಹೌದು, ಬಾಯಿ ಮುಚ್ಕೊಂಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ನಾವು ಬಾಯಿ ತೆರಿಬೇಕು, ಇನ್ನೊಬ್ಬರ ಗಮನಕ್ಕೆ ಬರುವ ಹಾಗೆ, ಅವ್ರಿಗೆ ಅರ್ಥ ಆಗುವ ಹಾಗೆ ಅವರ ಕರ್ತನೆ ಅವರಿಗೆ ಈ ಸಂದೇಶವನ್ನು ಪಾಸ್ ಮಾಡಬೇಕು. ಸೇನಾಧೀಶ್ವರನ ಮಹತ್ತುಗಳನ್ನು ಪಾಸ್ ಮಾಡಬೇಕು, ರಕ್ಷಣೆಯ ಮಹತ್ತುಗಳನ್ನು ಪಾಸ್ ಮಾಡಬೇಕು, ನಿತ್ಯ ಜೀವದ ಮಹತ್ತುಗಳನ್ನು ಪಾಸ್ ಮಾಡಬೇಕು, ನಿನ್ನ ಪ್ರಭಾವವನ್ನು ಪಾಸ್ ಮಾಡಬೇಕು. ಹಲ್ಲೆಲೂಯ. ಥ್ಯಾಂಕ್ ಯು. ಕೃಪೆ ಕೊಡಪ್ಪ, ಒಬ್ಬೊಬ್ಬರಿಗೂ ಕೃಪೆ ಕೊಡು ಸ್ವಾಮಿ. ಒಬ್ಬೊಬ್ಬರ ಮೂಲಕ ಈ ಕಾರ್ಯ ನಡೆಯಲಿ. ವಿಶೇಷವಾಗಿ ಈಗ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರ ಮೂಲಕ ಈ ಕಾರ್ಯ ಜರುಗಲಿ. ಕರ್ತನೆ, ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಕರ್ತನೆ ನೀನು ಆಲೋಚನೆ ಕೊಡು ಸ್ವಾಮಿ, ಮಾರ್ಗದರ್ಶನ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪೌಲನು ಫಿಲಿಪ್ಪಿ ಪಟ್ಟಣದಲ್ಲಿ ಮಾತಾಡಿದ್ನಲ್ಲ, ಅವನು ಮಾತಾಡಿದಾಗ ಲುದ್ಯಳು ಮತ್ತು ಅವಳ ಕುಟುಂಬದವರೆಲ್ಲ ರಕ್ಷಣೆ ಹೊಂದಿದ್ರು. ಹಲ್ಲೆಲೂಯ. ಕರ್ತನೆ, ಅಥೇನೆ ಪಟ್ಟಣದಲ್ಲಿ ಪೌಲನು ಮಾತನಾಡಿದನು, ಅವನಿಗೆ ಆಲೋಚನೆ ಕೊಟ್ಟೆ, ಹೇಗೆ ಮಾತಾಡಬೇಕು ಅಂತ ಆಲೋಚನೆ ಕೊಟ್ಟೆ. ಅಲ್ಲೂ ಕೂಡ ಅನೇಕರು ನಂಬುವವರಾದರು. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಇವತ್ತು ಕೂಡ ಆ ರೀತಿಯಾದ ಕಾರ್ಯಗಳು ನಡೀಲಿ ಸ್ವಾಮಿ. ಅನೇಕರಿಗೆ ರಕ್ಷಣಾ ಅನುಭವ ಬರಲಿ, ನಿತ್ಯ ಜೀವದ ನಿರೀಕ್ಷೆ ಬರಲಿ, ಪರಲೋಕದ ಭರವಸೆ ಬರಲಿ. ಕರ್ತನೆ, ಒಬ್ಬೊಬ್ಬರ ಮೂಲಕ ಇಲ್ಲಿ ಕರ್ತನೆ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರ ಮೂಲಕ, ಒಬ್ಬೊಬ್ಬರ ಮೂಲಕ ಕರ್ತನೆ 10,000 ಜನರು, 100,000 ಜನರು, 1,000 ಜನರು ಅಂತ ಹೇಳಿ ಸಂತೋಷವನ್ನು, ಪರಲೋಕದ ಸಂತೋಷವನ್ನು ಪಡ್ಕೊಳ್ಳಿ. ಕರ್ತನೆ, ಆ ಅವಕಾಶವನ್ನು ನೀನು ಕೊಡು ಸ್ವಾಮಿ. ಒಬ್ಬೊಬ್ಬರನ್ನು ಕರ್ತನೆ ನೀನು ಉಪಕರಣವಾಗಿ ಉಪಯೋಗಿಸು. ನಿನ್ನ ಹಸ್ತದಲ್ಲಿನ ಉಪಕರಣದಂತೆ ಈಗ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಪ್ರತಿಯೊಬ್ಬರನ್ನು ಉಪಯೋಗಿಸು ಸ್ವಾಮಿ, ಪ್ರತಿಯೊಬ್ಬರನ್ನು ಉಪಯೋಗಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ಆಶೀರ್ವದಿಸು ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಪ್ರತಿಯೊಬ್ಬ ವಿಶ್ವಾಸಿಗಳು, ಕರ್ತನೆ ಪ್ರತಿಯೊಬ್ಬ ದೇವ ಮಗುವೂ ಸಹ ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಅವ್ರಿಗೆ ಬೇಕಾದ ಉತ್ತೇಜನ, ಬಲ, ಪ್ರೋತ್ಸಾಹ, ಮಾರ್ಗದರ್ಶನ ಕೊಡಿಯಪ್ಪ. ಥ್ಯಾಂಕ್ ಯು ಲಾರ್ಡ್. ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.